ಕೋಳಿ ಸೀಸು ಮಾಡಿ ತಗೊಂಡೋಗ್ತೀರಾ ನೀವು? ಮಾಡಿದ್ದಾರೆ. ಮಾಡಿದೀರಾ? ಸೀಸ್ ಮಾಡಿದ್ದಾರೆ. ಏನ್ ಮಾಡಿದ್ರಿ ಕೋಳಿ ತಗೊಂಡೋಗಿ? ನಾನು ಆಕ್ಷನ್ ಗೆ ಪರ್ಮಿಷನ್ ಕೇಳಿದೀವಿ, ಕೊಟ್ಟಿದ್ದೀವಿ. ಆಕ್ಷನ್ ಆಗಿರುತ್ತೆ ಈಗ ಹೊಟ್ಟೆಯಲ್ಲಿ. 2 ಸೀಸ್ ಮಾಡ್ತೀರಾ ನೀವು ಕಂಟಿನ್ಯೂಸ್ ಆಗಿ? ಒಂದು ಕೋಳಿ ಒಂದು ಲಿಕ್ಕರ್. ಏನ್ ಮಾಡ್ತೀರಾ ಅದನ್ನ? ಒಂದ್ 6 ತಿಂಗಳು ಬಿಟ್ರೆ ನೋ ಕೋಳಿ ನೋ ಲಿಕ್ಕರ್. Only thing is, the first petition, Congress MLA and workers are before your lordship. In the second petition, BJP workers and ex-MLA is before your lordship. 2 incidents taken place. My lord, it is pertaining to Koliyanka. Some cultural, socio-cultural event, Koliyanka was going on. And police wanted to prevent it. Local MLA, my lord, and their party. ಕೋಳಿ ಜಗಳ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳಕ್ ಹೋಗ್ಬೇಡಿ. ಎಸ್. Cruelty to Animals Act is invoked, my lords. Charge has been filed. Cruelty to Animals Act, Section 11 is invoked. ಕೋಳಿ ಜಗಳ. 221 ತುಂಬಾ ಕೋಳಿ ಕೇಸ್ಗಳಿದ್ದಾವೆ. ಕೋಳಿ ಸೀಸು ಮಾಡಿ ತಗೊಂಡೋಗ್ತೀರಾ ನೀವು? ಮಾಡಿದೀರಾ? ಸೀಸ್ ಮಾಡಿದ್ದಾರೆ. ಏನ್ ಮಾಡಿದ್ರಿ ಕೋಳಿ ತಗೊಂಡೋಗಿ? ನಾನು ಆಕ್ಷನ್ ಗೆ ಪರ್ಮಿಷನ್ ಕೇಳಿದೀವಿ, ಕೊಟ್ಟಿದ್ದೀವಿ. ಆಕ್ಷನ್ ಆಗಿರುತ್ತೆ ಈಗ ಹೊಟ್ಟೆಯಲ್ಲಿ. 2 ಸೀಸ್ ಮಾಡ್ತೀರಾ ನೀವು ಕಂಟಿನ್ಯೂಸ್ ಆಗಿ? ಒಂದು ಕೋಳಿ ಒಂದು ಲಿಕ್ಕರ್. ಏನ್ ಮಾಡ್ತೀರಾ ಅದನ್ನ? ಒಂದ್ 6 ತಿಂಗಳು ಬಿಟ್ರೆ ನೋ ಕೋಳಿ ನೋ ಲಿಕ್ಕರ್. ಇಲ್ಲ, ಪರ್ಮಿಷನ್ ಕೇಳಿರ್ತೀವಿ ಡೇ 1. ಆಮೇಲೆ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಷ್ಟೇ. ಮಾಡ್ಲಿಕ್ಕೆ ಕೇಳ್ತೀವಿ. ಖಾಲಿ ಬಾಟ್ಲ್ ಕೋಳಿ ಆದ್ರೆ ಮಾಡ್ಲಿಕ್ಕೆ ಕೇಳ್ತೀವಿ. ಕೋಳಿ ಅಂಡ್ ಲಿಕ್ಕರ್ 2 ಮಾಯ ಆಗೋಗಿರುತ್ತೆ. It cannot be split up, my lord, and squarely ಕೋಳಿ covered. cannot be split. ಅದು split ಹೆಂಗ್ up ಮತ್ತೆ ಆಗೋಗಿರುತ್ತೆ. ಅವ್ರು ಖಾಲಿ ಮಾಡೋದು ಹೆಂಗೆ ಮತ್ತೆ? ನೋಡ್ಬಿಡಿ ಜಡ್ಜ್ಮೆಂಟ್. ಅರ್ಲಿಯರ್ SPP ಕೇಳ್ತಾ ಇದ್ರು, ಈಗ ಅದು ಈ ಕೇಸಲ್ಲಿ ದಿವಸಕ್ಕೊಬ್ರು ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ದಿವಸಕ್ಕೊಬ್ರು ಏನಿಲ್ಲ, ಇವ್ರು ಇಲ್ಲ ಪ್ರತಿ ಹಿಯರಿಂಗ್ ಒಬ್ಬೊಬ್ರು ಹೊಸೊಬ್ರು ಅಪಿಯರ್ ಆಗ್ತಾರೆ, ಟೈಮ್ ಕೇಳ್ತಿದ್ದಾರೆ ಈ ಮ್ಯಾಟರ್. ಎಂಟ್ರಿ ಮಾಡ್ರಿ ಇದೆಯಲ್ಲ, ಎಂಟ್ರಿ ಮಾಡಿದ್ರೆ my lord, ಏನ್ ತೊಂದ್ರೆ ಏನಾಗ್ತಾ ಇದೆ? ಸ್ಕ್ವೇರ್ಲಿ ಕವರ್ಡ್, my lord. ex-MLA ಪ್ರೆಸೆಂಟ್ MLA ಇಬ್ರು ಇದ್ದಾರೆ. ಫಸ್ಟ್ ಪಿಟಿಷನ್ ಅಲ್ಲಿ ಪ್ರೆಸೆಂಟ್ ಸಿಟ್ಟಿಂಗ್ ಕಾಂಗ್ರೆಸ್ ಪಾರ್ಟಿ MLA, ಸೆಕೆಂಡ್ ಪಿಟಿಷನ್ ಅಲ್ಲಿ ex-MLA ಅಂಡ್ ಬಿಜೆಪಿ ವರ್ಕರ್ಸ್. ಫಸ್ಟ್ ಇದರಲ್ಲಿ ಕಾಂಗ್ರೆಸ್ ವರ್ಕರ್ಸ್ ಅಂಡ್ ಕಾಂಗ್ರೆಸ್ MLA. ತೊಂದ್ರೆ ಇಲ್ಲ, ನೆಕ್ಸ್ಟ್ ಎಲೆಕ್ಷನ್ ಬರೋಳಗೆ ತೀರ್ಮಾನ ಮಾಡೋಣ. ಎಸ್, ನೆಕ್ಸ್ಟ್ ವೀಕ್ ಲಿಸ್ಟ್ ದ ಮ್ಯಾಟರ್ ಆನ್ 28th. ಫೈನಲಿ, in the event no submissions are made, this court will be constrained to No submissions by the respondents. Correct, sir. No submission is made by the respondent state. This court will be constrained to allow the release of ಕೋಳಿ. ಅದೇ ತಾನೇ ಕೇಳಿರೋದು ನೀವು? ಕ್ವಾಶನ್ ಕೇಳಿದೀವಿ, ಕೋಳಿ ಇರಲ್ಲ ಈಗ ಅಲ್ಲಿ. ಎಸ್, ಪುಕ್ಕನೂ ಇರಲ್ಲ. ಪುಕ್ಕನೂ ಇರಲ್ವಾ? ಅದು ಬೇಕಾ ನಿಮ್ಗಿದ್ರೆ? ಎಸ್, ಆಲ್ ರೈಟ್. 28 ಹೊಡೆದಿದ್ದಾರೆ. ಏನು ಆಗಿಲ್ಲ, ಇವ್ರು ಒಳಗೇನೆ ಹೋಗಿಲ್ಲ, ಗೇಟ್ ಹೊರಗಡೆಯಿಂದಾನೆ ಇವ್ರು ಕಲ್ಲು ಹಿಡ್ಕೊಂಡು ನಿಂತಿದ್ರು, ಎದುರಿಸಿದ್ದಾರೆ. ಏನಾಗಿದೆ? ಪ್ರಾಪರ್ಟಿ ಮೇಲೆ ಕಲ್ಲೆಲ್ಲ ಹೊಡೆದಿದ್ದಾರೆ ಅಂತ. ಕಲ್ಲಲ್ಲಿ ಹೊಡೆದಿದ್ದಾರಾ? ವೈ ಸರ್? No, my lord, there is videograph also, my lord. They did not even enter into the premises from the back side only, my lord. ಕಲ್ಲುಗಳಿಂದ ಕಚೇರಿಯ ಏನು ಆಗಿಲ್ಲ. ಕಚೇರಿಯ exaggerated complaint lodged after 5-6 hours. Police were present in the scene and they did not lodge the suo motu case. Nothing happened, my lord. It's only afterthought this has been registered. Only politically motivated. Carrying a stone. ಕಲ್ ತಗೊಂಡು ಹೊಡ್ಲಿಕ್ಕೆ ಹೋಗ್ತಾರೆ. ಹೊಡಿಲಿಲ್ಲ, ಇದು ತೋರಿಸಿದ್ದಷ್ಟೇ. ಕಲ್ ತೋರಿಸಿದ್ದಷ್ಟೇನಾ? ಅಷ್ಟೇ. As a token of protest, they held ಕಲ್ ತೋರಿಸಿದ್ದಷ್ಟೇ. ಬ್ರಿಕ್ ತೋರಿಸಿದ್ರು, ಪೊಲೀಸರು ಅಷ್ಟೊತ್ತಿಗೆ ಚದುರಿಸಿದ್ರು. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್, ಲಾರ್ಡ್. ಯಾವ ಸೈಜ್ ಇತ್ತು ಕಲ್ಲು? ಇಟ್ಟಿಗೆ. ನೀವು ತೋರಿಸಿದ ಕಲ್ಲು ಯಾವ ಸೈಜ್ ಇತ್ತು ಅಂತ? ಇಟ್ಟಿಗೆ ಅಂತ ಹೇಳ್ತಾರೆ ಅವರು. ಇಟ್ಟಿಗೆ ಅಂದ್ರೆ ದೊಡ್ಡದೇ ಬಿಡಿ. ಅಲ್ಲ, ಅದನ್ನ ಎಸೆಯಕ್ ಆಗಲ್ಲ. ಶಾರ್ಟ್ ಪುಟ್ ಪ್ಲೇಯರ್ಸ್ ಕ್ಯಾನ್ ಓನ್ಲಿ ಥ್ರೋ ದಟ್. ಇಟ್ ಇಸ್ ಇಂಪಾಸಿಬಲ್ ಟು ಥ್ರೋ ಇಟ್. ಫೋಟೋಗ್ರಾಫ್ಸ್ ಕೊಡಿ. ಕಲ್ಲು ಹೊಡಿಯೋದಿಲ್ಲ, ಕಲ್ಲು ಎತ್ಕೊಂಡಿದ್ದಾರೆ ಅಂತ ಮಾತ್ರ. ಪೊಲೀಸ್ ಮೆಲಾಡ್ ಇಮಿಡಿಯೇಟ್ಲಿ ಪ್ಯಾಸಿಫೈಡ್ ಎವ್ರಿಥಿಂಗ್ ಅಂಡ್ ನಥಿಂಗ್ ಹ್ಯಾಪನ್ಡ್. ಏನಾಗಿದೆ? ಏನು ಆಗಿಲ್ಲ, ಇವ್ರು ಒಳಗೇನೆ ಹೋಗಿಲ್ಲ, ಗೇಟ್ ಹೊರಗಡೆಯಿಂದಾನೆ ಇವ್ರು ಕಲ್ಲು ಹಿಡ್ಕೊಂಡು ನಿಂತಿದ್ರು, ಎದುರಿಸಿದ್ದಾರೆ. ಅದು ತಗೊಳ್ಳಿ ಮೇಡಮ್. ಒಂದೊಂದಾಗಿ ಯಾಕೆ ಫೋಟೋ ತೆಗಿತಿದ್ರೆ? ಎಲ್ಲ ಕೊಡಿ, ಎಲ್ಲ ಇಲ್ಲಿ ಫೋಟೋಸ್ ತೋರಿಸೋಣ. There is no photograph, my lord, according to mine section. ಎಲ್ಲ ಇದೆಲ್ಲ ಇಲ್ಲಿ ಪ್ರಾಪರ್ಟಿ ಏನು ಇಲ್ಲ, ಬರೀ ಕಲ್ಲು ಹಿಡ್ಕೊಂಡಿದ್ದಾರೆ ಅಷ್ಟೇ.
ಒಂದ್ ಸ್ವಲ್ಪ ಮೀಡಿಯಾದಲ್ಲಿ ಕಾಣ್ಲಿ ಪ್ರೊಟೆಸ್ಟ್ ಮಾಡೋದು ಅಂತ ಇಟ್ಕೊಂಡಿರ್ತಾರೆ ಬಿಟ್ರೆ ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಏನಿಲ್ವಾ ಸರ್, ಏನಿದೆಲ್ಲ? ಅಲ್ಲ, ಕಲ್ಲು ಹಿಡ್ಕೊಂಡಿದ್ದಾರೆ ಅಷ್ಟೇ, ಹುಡಿ ಮಾಡಿಲ್ಲ. ಅಲ್ಲಿ ಯಾವ್ದು ಇಟ್ಕೊಂಡಿಲ್ಲ. ಇಲ್ಲ, ಅವ್ರು ಒಳಗೆ ಹೋಗಿಲ್ಲ. ಗ್ಲಾಸ್ ಹೊಡೆದು ಹೊರಗಡೆಯಿಂದಾನೇ ಪ್ರಿವೆಂಟ್ ಮಾಡಿದ್ದಾರೆ ಪೊಲೀಸರು. ಅಂಡ್ ದೇ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಎನಿ ಕೇಸ್ ಸೋಮೋಟೋ ಸಿನ್ಸ್ ದೋ ದೇ ವರ್ ದೇರ್. ಇಫ್ ಅಟ್ ಆಲ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಇದೇನು ಜಾವ್ಲಿನ್ ಪ್ಲೇಯರಾ? ಇಟ್ಗೆನ ಜಾವ್ಲಿನ್ ಅನ್ಕೊಂಡು ಹೊಡಿತಾ ಇದ್ದೀರಾ? ಹೊಡೆದಿಲ್ಲ ಸ್ವಾಮಿ, ಕೈಯಲ್ಲಿ ಹಿಡ್ಕೊಂಡಿದ್ದೆ ಅಷ್ಟೇ. ಅದು ಫೋಟೋದಲ್ಲಿ ಯಾಕೆ ಬರ್ಬೋದು ಅಷ್ಟೇ. ಡ್ಯಾಮೇಜ್ ಆಗಿದ್ದು ಯಾವ್ದಾದ್ರು ಪ್ರಾಪರ್ಟಿ ಫೋಟೋ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಎವ್ರಿಥಿಂಗ್ ಹ್ಯಾಸ್ ಹ್ಯಾಪನ್ಡ್. Lord, only women protesters, my lord. ಬರಲ್ಲ, ಏನ್ ತೊಂದ್ರೆ ಆಗ್ತಾ ಇದೆ? My lord, they named, my lord, 100. ಏನ್ ಮಾಡಕ್ಕಾಗಲ್ಲ. As you sow, so you reap. ಅದು ಇರ್ಲಿ ಬಿಡಿ, ಗೊತ್ತಲ್ಲ. Not only, my lord, it was a legal protest, and even recently, my lord, in all kind of strikes and protests, my lord, it is a form of dissent, my lord. Therefore, and this is being done by the women protesters, my lord. This, my lord, may be an exception, even if something has happened. Exception, exemption? Exemption and exception, my lord, both. Because, Lord, it has been done by women. At least women are coming forward and protesting. That's what your lordship last time indicated. Yes, no. Oh, seriously? Yes, my ಇದು lord. ಆಯ್ತು. ಅಲ್ಲ, ವಿಡಿಯೋ ಶೋಸ್ ಬ್ಯಾರಿಕೇಡ್ ತಳ್ಳಿ ಅವ್ರೇನ್ gate ಒಳಗಡೆ ಹೋಗಿ. he is making a point. At least women are coming out and protesting now. ತಳ್ಳಿಂದ. That should be Then we should, his submission is exemption, exception ಎಲ್ಲ. Legislative is coming forward with our supporters, so 40 to 50 people. Stones have been heard at the party office. First of all, my lord, they have united that much lady, my lord, workers, or my lord, the leaders. That is first thing. Second thing, they only protested. They joined together and protested. This is second aspect. And there, Lord, when the woman section of the society is coming forward and they are taking a social issue, Lord, ಸೋಷಿಯಲ್ ಇಶ್ಯೂನ ಇದು? nothing has happened, my lord. No damage has caused. Only ಸ್ವಲ್ಪ ಶೋ ಮಾಡಿದ್ದಾರೆ ಅಷ್ಟೇ. ವಿಡಿಯೋದಲ್ಲಿ, ಫೋಟೋದಲ್ಲಿ ಬಂದಿದೆ, ಅದು ಬಿಟ್ಟರೆ nothing happened. If at all something has happened, my lord, police would have registered Somoto case. Police ಅಲ್ಲಿ ಇದ್ರು, ಪ್ರೆಸೆನ್ಸ್ ಅಲ್ಲೇ ಆಗಿರೋದು ಪ್ರೊಟೆಸ್ಟ್. With the permission, everything was there, my lord. It is not that a sudden fight or sudden protest they have done. It is with the due permission. It has been done. Police were there. They said you can vacate the place. They did not even enter into the gate at all. Not even forget about the building. Gate ಒಳಗಡೆ ಬಂದಿದ್ದಾರೆ. Trespass. We'll see. Don't take any coercive steps against them. Yes. ಬೇಲ್ ತಗೊಂಡಿದ್ದೀರಲ್ಲ? ಇಲ್ಲ, ಕೆಲವರಿಗೆ ಬೇಲ್ ಇಲ್ಲ. 100 ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ. ತೊಂದರೆ ಕೊಡೋದಿಲ್ಲ ಬಿಡಿ. Less the matter on 20. Maybe at least, my lord, additional SPP, the state shall not take any coercive steps against these petitioners till the next date of hearing. and also not to file charge sheet, my lord, till the ಚಾರ್ಜ್ ಶೀಟ್ ಹಾಕಲ್ಲ. ಹಾಕಿದ್ರೆ ಇವರು ಬಿಫೋರ್ ದ ಕೋರ್ಟ್ ಹಾಕ್ತಾರೆ ಸ್ವಾಮಿ. ಇದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ಗಳು ಹಾಕ್ಬಿಡ್ತಾರೆ. ಆಯ್ತು, ಹಾಕ್ಲಿ ನೋಡೋಣ. ಗ್ರೇಟ್ಫುಲ್.